ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರಾಶ್ರಮ್ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಕಂಟೆಂಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಶ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. 2024ರ ಸಮರ್ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಫ್ರಾನ್ಸ್ ದೇಶದ ರಾಜಧಾನಿಯಾಗಿರುವಂತಹ ಪ್ಯಾರಿಸ್ ನಗರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದ್ದು 33ನೇ ಆವೃತ್ತಿಯ ಈ ಸಮರ್ ಒಲಿಂಪಿಕ್ಕನ್ನು ಫ್ರಾನ್ಸ್ ದೇಶದ ಮೂಲಕ ಹರಿಯುವಂತಹ ನದಿಯಾದಂತಹ ಸೀನ್ ಅನ್ನುವ ನದಿಯ ದಂಡೆಯ ಮೇಲೆ ಲೊಕೇಟ್ ಆಗಿರುವಂತಹ ನೆಲೆ ನಿಂತಿರುವಂತಹ ಪ್ಯಾರಿಸ್ ನಗರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಇದರ ವೈಭವೋಪೇತವಾದಂತಹ ಉದ್ಘಾಟನಾ ಸಮಾರಂಭವನ್ನು ನೋಡಬೇಕು ಅಂತಂದರೆ ಇವತ್ತು ರಾತ್ರಿ 11 ಗಂಟೆಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 11 ಗಂಟೆಗೆ ಜಿಯೋ ಸಿನಿಮಾ ಮೂಲಕ ಕೂಡ ನೀವು ನೋಡ್ಬೋದು. ಸಾಕಷ್ಟು ಸಂಭ್ರಮಾಚರಣೆಯ ಮೂಲಕ ಈ ಪ್ಯಾರಿಸ್ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಾಗುತ್ತದೆ. ಇನ್ನು ಇದರ ಕೆಲವೊಂದಿಷ್ಟು ಬೇಸಿಕ್ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಜಾಗತಿಕವಾಗಿ ಸುಮಾರು 206 ದೇಶಗಳಿಂದ 10,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪ್ಯಾರಿಸ್ ಒಲಿಂಪಿಕ್ 2024ರ ಈ ಕ್ರೀಡೆಗಳಲ್ಲಿ ಭಾಗವಹಿಸಲಿದ್ದು 17 ದಿನಗಳ ಕಾಲ ನಡೆಯುವಂತಹ ಈ ಕ್ರೀಡಾಕೂಟದಲ್ಲಿ 35 ಕ್ರೀಡಾಂಗಣಗಳನ್ನು ಸ್ಟೇಡಿಯಮ್ಸ್ಗಳನ್ನು ಬಳಸುವುದಷ್ಟೇ ಅಲ್ಲದೆ 32 ಗೇಮ್ಸ್ಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇನ್ನು ಭಾರತವನ್ನು ರಿಪ್ರೆಸೆಂಟ್ ಮಾಡ್ತಾ ಇರುವಂತಹ ಸ್ಪರ್ಧಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ 70 ಪುರುಷರು ಮತ್ತು 47 ಮಹಿಳೆಯರನ್ನು ಒಳಗೊಂಡಂತೆ ಒಟ್ಟು 117 ಕ್ರೀಡಾಪಟುಗಳು ಭಾರತವನ್ನು ಈ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ರಿಪ್ರೆಸೆಂಟ್ ಮಾಡಲಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಭಾರತೀಯರಿಂದ ಸುಮಾರು 16 ಕ್ರೀಡೆಗಳಲ್ಲಿ 69 ವಿಭಾಗಗಳಲ್ಲಿ ಭಾಗವಹಿಸುವಂತಹ ಒಂದು ಪ್ಲ್ಯಾನನ್ನು ಹಾಕಲಾಗಿದೆ. ಇನ್ನು ಕಳೆದ ಬಾರಿ ಅಂದರೆ 2021ರಲ್ಲಿ ಟೋಕಿಯೋದಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ ಭಾರತ ಒಟ್ಟು 7 ಪದಕಗಳನ್ನು ಪಡೆದುಕೊಳ್ಳುವುದರ ಮೂಲಕ ಒಂದು ರೆಕಾರ್ಡನ್ನು ಮಾಡಿತ್ತು. ಸೊ ಈ ವರ್ಷ ಅಂದರೆ 2024ರ ಈ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಈ ಸಂಖ್ಯೆ ಡಬಲ್ ಡಿಜಿಟನ್ನು ದಾಟಲಿ ಅಂತ ನಾವೆಲ್ಲ ಆಶಿಸೋಣ. ಅದೇ ರೀತಿಯಾಗಿ ಈ ಜಾವೆಲಿನ್ನಲ್ಲಿ ಗೋಲ್ಡ್ ಮೆಡಲನ್ನು ಪಡೆದುಕೊಂಡಂತಹ ನೀರಜ್ ಚೋಪ್ರಾ ಅವರ ಮೇಲೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಡಲಾಗಿದೆ. ಮತ್ತು PV ಸಿಂಧು ಅವರು ಬ್ಯಾಡ್ಮಿಂಟನ್ನಲ್ಲಿ ಸತತ 3ನೇ ಬಾರಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪದಕವನ್ನು ಗೆಲ್ಲುವುದರ ಮೂಲಕ ದಾಖಲೆಯನ್ನು ಮಾಡುವಂತಹ ಮೊದಲ ಮಹಿಳೆಯಾಗಲಿ ಅಂತ ನಾವೆಲ್ಲ ಆಶಿಸೋಣ. ಸೊ ಈ ಪ್ಯಾರಿಸ್ ಒಲಿಂಪಿಕ್ 2024ಗೆ ನಮ್ಮ ಎಲ್ಲ ಟೀಮ್ ಇಂಡಿಯಾಗೆ ಒಂದು ಆಲ್ ದ ಬೆಸ್ಟನ್ನು ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಮೊದಲನೇ ಆರ್ಟಿಕಲ್ ಕೂಡ ಒಲಿಂಪಿಕ್ಕಿಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಮುಖಾಂತರ ಒಲಿಂಪಿಕ್ ಆರ್ಡರ್ ಅನ್ನುವ ಪ್ರಶಸ್ತಿಯನ್ನು 2008ರ ವೈಯಕ್ತಿಕ ವಿಭಾಗದಲ್ಲಿ ಅಂದರೆ 10 ಮೀಟರ್ ರೈಫಲ್ ಶೂಟಿಂಗ್ನ ವೈಯಕ್ತಿಕ ವಿಭಾಗದಲ್ಲಿ ಗೋಲ್ಡ್ ಮೆಡಲನ್ನು ತಂದುಕೊಟ್ಟಂತಹ ಅಭಿನವ್ ಬಿಂದ್ರಾ ಅವರಿಗೆ ಈ ಒಲಿಂಪಿಕ್ ಆರ್ಡರ್ ಅನ್ನುವ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದನ್ನು ನೀಡುವಂತಹ ಸಂಸ್ಥೆ ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC. 2008ರ ಈ 10 ಮೀಟರ್ ರೈಫಲ್ ಶೂಟಿಂಗ್ನಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದ ನಂತರ ಈ ಒಲಿಂಪಿಕ್ ಮೂವ್ಮೆಂಟಿಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ನೀಡುವಂತಹ ನಿಟ್ಟಿನಲ್ಲಿ ಸೇವೆಯನ್ನು ಮಾಡಿದಂತಹ ಅಭಿನವ್ ಬಿಂದ್ರಾ ಅವರಿಗೆ ಈ ಒಲಿಂಪಿಕ್ ಆರ್ಡರ್ ಅನ್ನುವ ಪ್ರಶಸ್ತಿಯನ್ನು ನೀಡಲಾಗಿದೆ. ಜಾಗತಿಕವಾಗಿ ಎಲ್ಲ ಅಥ್ಲೀಟ್ಸ್ಗಳಿಂದ ಕೂಡ ಇವರನ್ನು ಅಭಿನಂದಿಸಲಾಗಿದೆ. ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಕೂಡ ಈ ಅಭಿನವ್ ಬಿಂದ್ರಾ ಅವರು ಮಾಡಿದಂತಹ ಸೇವೆ ಮತ್ತು ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನು ಪಡೆದದಕ್ಕೆ ಅಭಿನಂದನೆಯನ್ನು ಸೂಚಿಸಿದ್ದಾರೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಆ ಮ್ಯಾಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನು ಪಡೆದಂತಹ ಭಾರತದ ಅಥ್ಲೀಟ್ ಯಾರು ಅಥವಾ ಭಾರತದ ವ್ಯಕ್ತಿ ಯಾರು ಅಂತ ಏನಾದರೂ ಪರ್ಸ್ನಾಲಿಟಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಅಭಿನವ್ ಬಿಂದ್ರಾ ಅಂತ ನೆನ್ಪಿಟ್ಕೊಳ್ಳಿ. ಇವರು 2008ನೇ ಇಸವಿಯಲ್ಲಿ ಬೀಜಿಂಗ್ನಲ್ಲಿ ನಡೆದಂತಹ ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದಿದ್ರು. ಭಾರತಕ್ಕೆ ವೈಯಕ್ತಿಕವಾಗಿ ಬಂದಂತಹ ಮೊದಲ ಗೋಲ್ಡ್ ಮೆಡಲ್ ಇದಾಗಿತ್ತು ಅಂತ ನಾವು ಇಲ್ಲಿ ರಿಕಾಲ್ ಮಾಡ್ಕೋಬೇಕು. ಇನ್ನು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಮೂಲಕ ನೀಡುವಂತಹ ಈ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನು ಇಮೇಜ್ನಲ್ಲಿ ನೋಡ್ಬೋದು.
ಈ ಒಂದು ಪ್ರಶಸ್ತಿಯನ್ನು 1975ನೇ ಇಸವಿಯಲ್ಲಿ ಉದ್ಘಾಟನೆ ಮಾಡಲಾಗಿತ್ತು ಅಥವಾ ಸ್ಥಾಪನೆ ಮಾಡಲಾಗಿತ್ತು ಈ ಒಂದು ಅವಾರ್ಡನ್ನು. ಓವರಾಲ್ ಆಗಿ ಈ ಒಲಿಂಪಿಕ್ ಕ್ರೀಡಾಕೂಟಗಳಿಗೆ ಒಂದು ನ್ಯಾಯಯುತವಾದಂತಹ ಕ್ರೀಡಾ ಮನೋಭಾವವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಒಲಿಂಪಿಕ್ ಕುರಿತಾದಂತಹ ಈ ಸ್ಪರ್ಧೆಗಳ ಕುರಿತಾದಂಥ ಅವೇರ್ನೆಸ್ಸನ್ನು ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಮತ್ತು ಓವರಾಲ್ ಆಗಿ ಒಲಿಂಪಿಕ್ ಮೂಮೆಂಟಿಗೆ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡಿದಂತಹ ಪರ್ಸ್ನಾಲಿಟಿಗಳನ್ನು ಗುರುತಿಸಿ ಈ ಒಲಿಂಪಿಕ್ ಆರ್ಡರ್ ಅನ್ನುವ ಪ್ರಶಸ್ತಿಯನ್ನು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಮೂಲಕ ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನೆನ್ಪಿಟ್ಕೊಳ್ಳಿ, ಅಭಿನವ್ ಬಿಂದ್ರಾ. ಕಳೆದ ಸೆಷನ್ನಲ್ಲಿ ಈ ಆಫ್ಸ್ಪಾ ಆ್ಯಕ್ಟ್ ಭಾರತದಲ್ಲಿ ಯಾವ ವರ್ಷದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಅನ್ನುವ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 1935, ಆಪ್ಷನ್ 2 1949, ಆಪ್ಷನ್ 3 1958 ಅಥವಾ ಆಪ್ಷನ್ 4 1965 ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 1958. ಸಶಸ್ತ್ರ ಪಡೆಗಳಿಗೆ ವಿಶೇಷ ಅಧಿಕಾರವನ್ನು ನೀಡುವಂತಹ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟನ್ನು 1958ನೇ ಇಸವಿಯಲ್ಲಿ ಜಾರಿಗೊಳಿಸಲಾಗಿತ್ತು. ಈ ಆ್ಯಕ್ಟ್ನ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತಂದರೆ ಈ ಸಶಸ್ತ್ರ ಪಡೆಗಳಾದಂತಹ ಭೂಸೇನೆ, ವಾಯುಪಡೆ ಮತ್ತು ಈ ಕೇಂದ್ರ ಅರೆ ಸೇನಾ ಪಡೆಗಳಿಗೆ ವಿಶೇಷವಾದಂತಹ ಅಧಿಕಾರವನ್ನು ನೀಡುವಂತಹ, ಮುಖ್ಯವಾಗಿ ಈ ತೊಂದರೆಗೊಳಗಾದಂತಹ ಪ್ರದೇಶ ಅಂದರೆ ಡಿಸ್ಟರ್ಬ್ಡ್ ಏರಿಯಾಗಳನ್ನು ಗುರುತಿಸಿ ಆ ಒಂದು ಪ್ರದೇಶದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ, ಆರ್ಡರನ್ನು ಮೇಂಟೈನ್ ಮಾಡುವಂತಹ ಒಂದು ಉದ್ದೇಶದಿಂದ ಈ ವಿಶೇಷವಾದಂತಹ ಅಧಿಕಾರವನ್ನು ಸಶಸ್ತ್ರ ಪಡೆಗಳಿಗೆ ನೀಡಲಾಗುತ್ತದೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ. ಇದನ್ನು ಆಫ್ಸ್ಪಾ ಆ್ಯಕ್ಟ್ ಅಥವಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಅಂತ ಕೂಡ ಗುರುತಿಸಲಾಗುತ್ತೆ. ಸಾಕಷ್ಟು ಕಾಂಟ್ರವರ್ಷಿಯಲ್ ಆಗಿರುವಂತಹ ಈ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆಯ ಮುಖ್ಯ ಒಂದು ಕಾಂಟ್ರವರ್ಸಿ ಯಾವ ರೀತಿಯಾಗಿವೆ ಅಂತಂದರೆ, ಈ ಆ್ಯಕ್ಟ್ನ ಅಡಿಯಲ್ಲಿ ಸೆಕ್ಷನ್ 2ರ ಪ್ರಕಾರ ಡಿಸ್ಟರ್ಬ್ಡ್ ಏರಿಯಾ ಅಂತ ಗುರುತಿಸಲಾದಂತಹ ಪ್ರದೇಶಗಳಲ್ಲಿ ವಿನಿಯೋಗಿಸಲಾಗುವಂತಹ ಅಥವಾ ಈ ಡೆಪ್ಲಾಯ್ ಮಾಡಲಾಗುವಂತಹ ಸಶಸ್ತ್ರ ಪಡೆಗಳಿಗೆ ವಿಶೇಷವಾದಂತಹ ಅಧಿಕಾರವನ್ನು ನೀಡಲಾಗುತ್ತೆ. ಯಾವ ಮಟ್ಟಿಗೆ ಅಂತಂದರೆ, ಆ ಒಂದು ಪ್ರದೇಶದಲ್ಲಿ ಆರ್ಡರನ್ನು, ಸುವ್ಯವಸ್ಥೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಜನರ ಜೀವವನ್ನು ಕೂಡ ತೆಗೆಯುವಂತಹ ಒಂದು ಪವರನ್ನು ಈ ಸಶಸ್ತ್ರ ಪಡೆಗಳಿಗೆ, ಆರ್ಮ್ಡ್ ಫೋರ್ಸಸ್ಗಳಿಗೆ ನೀಡಲಾಗುತ್ತೆ. ಮತ್ತು ಅವಿತುಕೊಂಡು ಕುಳಿತಂತಹ ಈ ಜನರನ್ನು ಅಂದರೆ ಆ ಒಂದು ಪ್ರದೇಶದಲ್ಲಿ ದಂಗೆ ಮಾಡುವಂತಹ ಜನರನ್ನು ಗುರುತಿಸಿ ಅವರ ಅಡಗುತಾಣಗಳನ್ನು ತೋಪುಗಳ ಮೂಲಕ ಉಡಾಯಿಸುವುದರ ಮೂಲಕ ಜೀವಹಾನಿಯನ್ನು ಕೂಡ ಮಾಡುವಂತಹ ಒಂದು ಪವರನ್ನು ನೀಡಲಾಗುತ್ತೆ. ಮತ್ತು ಯಾವುದೇ ಒಂದು ವಾರಂಟ್ ಇಲ್ಲದೆ ಬಂಧಿಸುವಂತಹ ಅಧಿಕಾರ ಮತ್ತು ಒಬ್ಬ ವ್ಯಕ್ತಿಯನ್ನು ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾರಂಟ್ನ ಪ್ರಮೇಯ ಇಲ್ಲದೆ ವಶಪಡಿಸಿಕೊಳ್ಳುವಂತಹ ಮತ್ತು ಎನ್ಕ್ವೈರಿ ಮಾಡುವಂತಹ ಅಧಿಕಾರವನ್ನು ಕೂಡ ಈ ಸಶಸ್ತ್ರ ಪಡೆಗಳಿಗೆ ನೀಡಲಾಗುತ್ತೆ ಅಂಡರ್ ಸೆಕ್ಷನ್ 4 ಆಫ್ ಆಫ್ಸ್ಪಾ ಆ್ಯಕ್ಟ್ ಅಂತ. ಇನ್ನು ಈ ತೊಂದರೆಗೊಳಗಾದಂತಹ ಪ್ರದೇಶಗಳು ಅಂದರೆ ಡಿಸ್ಟರ್ಬ್ಡ್ ಏರಿಯಾ ಯಾವ ರೀತಿಯಾಗಿ ಗುರುತಿಸಲಾಗುತ್ತೆ ಅಂತಂದರೆ, ಭಾರತದ ಯಾವುದೇ ಒಂದು ಭಾಗದಲ್ಲಿ ಧಾರ್ಮಿಕ, ಜನಾಂಗೀಯ ಮತ್ತು ಭಾಷಾ ಆಧಾರದ ಮೇಲೆ ಆಗಿರ್ಬೋದು, ಪ್ರಾದೇಶಿಕ ಗುಂಪುಗಳ ನಡುವೆ ದಂಗೆಗಳಾಗುವುದಾಗಿರ್ಬೋದು, ಜಾತಿಗಳ ಆಧಾರದ ಮೇಲೆ ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯಗಳ ಮೂಲಕ ವಿವಾದಗಳಿಂದ ದಂಗೆ ಏಳುವಂತಹ ಒಂದು ಪ್ರದೇಶವನ್ನು ಗುರುತಿಸಿ ಅಂಥ ಪ್ರದೇಶವನ್ನು ತೊಂದರೆಗೊಳಗಾದಂತಹ ಅಥವಾ ಡಿಸ್ಟರ್ಬ್ಡ್ ಏರಿಯಾ ಅಂತ ಈ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆಯ ಸೆಕ್ಷನ್ 2ರ ಅಡಿಯಲ್ಲಿ ಗುರುತಿಸಲಾಗುತ್ತೆ. ಅಂತಹ ಪ್ರದೇಶದಲ್ಲಿ ವಿನಿಯೋಗಿಸಲಾದಂತಹ ಈ ಕಾಯ್ದೆಯ ಅಡಿಯಲ್ಲಿ ಡೆಪ್ಲಾಯ್ ಮಾಡಲಾದಂತಹ ಸಶಸ್ತ್ರ ಪಡೆಗಳಿಗೆ ಈ ರೀತಿಯಾದಂತಹ ಸಾಕಷ್ಟು ಕಾಂಟ್ರವರ್ಷಿಯಲ್ ಆದಂತಹ ಅಧಿಕಾರಗಳನ್ನು ನೀಡಲಾಗುತ್ತೆ. ಸೊ ಈ ಒಂದು ಅಧಿಕಾರವನ್ನು ಸಾಕಷ್ಟು ಸಂದರ್ಭಗಳಲ್ಲಿ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತ ಸಾಕಷ್ಟು ಬಂಡಾಯವನ್ನು ಕೂಡ ಅಥವಾ ಸಾಕಷ್ಟು ವಿರೋಧಗಳನ್ನು ಕೂಡ ಮೇಲಿಂದ ಮೇಲೆ ಈ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ಗಳಿಂದ ಮಾಡಲಾಗ್ತಾ ಇರುತ್ತೆ. ಸೊ ಇದು ಸಾಕಷ್ಟು ಕಾಂಟ್ರವರ್ಷಿಯಲ್ ಆದಂಥ ಆ್ಯಕ್ಟ್ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. 1958ನೇ ಇಸವಿಯಲ್ಲಿ ಪಾರ್ಲಿಮೆಂಟ್ನ ಒಂದು ಕಾಯ್ದೆಯ ಮೂಲಕ ಜಾರಿಗೊಂಡಂತಹ ಈ ಒಂದು ಕಾಯ್ದೆ ಅಥವಾ ಆ್ಯಕ್ಟ್ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್. 1958 ಅಂತ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಮತ್ತು ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ. ನಿನ್ನೆ ಈ ಮೆಂಟಲ್ ಎಬಿಲಿಟಿಗೆ ಕುರಿತಾದಂತಹ
ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ವಿ ಆರ್ ಡಿಸ್ಕಸ್ಸಿಂಗ್ ವಿತ್ ಅವರ್ ಟೀಮ್. ಅತಿ ಶೀಘ್ರದಲ್ಲಿ ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕ್ಲಾಸಸ್ಗಳನ್ನು ಕೂಡ ಆನ್ಲೈನ್ನಲ್ಲಿ ಅರೇಂಜ್ ಮಾಡುವಂತೆ ನಾವು ಆ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸರಿಸ್ಕಾ ಹುಲಿ ಮೀಸಲು ಪ್ರದೇಶ ಅಥವಾ ಸರಿಸ್ಕಾ ಟೈಗರ್ ರಿಸರ್ವ್ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಸ್ಗಳಲ್ಲಿ ಗುಜರಾತ್, ಆಪ್ಷನ್ 2 ಮಹಾರಾಷ್ಟ್ರ, ಆಪ್ಷನ್ 3 ರಾಜಸ್ಥಾನ್ ಅಥವಾ ಆಪ್ಷನ್ 4 ಮಧ್ಯಪ್ರದೇಶ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಸರಿಸ್ಕಾ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ಸ್ಟೇಟ್ ಇನ್ ಇಂಡಿಯಾ ಅಂತ ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶ್. ನಿಮ್ಮ ಆನ್ಸರ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿರುವಂತಹ ತಮಿಳುನಾಡಿನ ರಾಮೇಶ್ವರಂನಿಂದ ಶ್ರೀಲಂಕಾವನ್ನು ಕನೆಕ್ಟ್ ಮಾಡುವಂತಹ ಒಂದು ರಚನೆ, ಅದನ್ನು ರಾಮ ಸೇತುವೆ ಅಂತ ನಾವು ಕರಿತೇವೆ. ಆಡಮ್ಸ್ ಬ್ರಿಡ್ಜ್ ಅಂತ ಕೂಡ ಇದನ್ನು ಕರೀತಾರೆ. ಸೊ ಇತ್ತೀಚೆಗೆ ಈ ಲೈಮ್ ಸ್ಟೋನ್ನಿಂದ ಮಾಡಲಾದಂತಹ ರಾಮ ಸೇತುವೆ ಅಥವಾ ರಾಮಾಸ್ ಬ್ರಿಡ್ಜ್ ಅಥವಾ ಆಡಮ್ಸ್ ಬ್ರಿಡ್ಜನ್ನು ನಮ್ಮ ಇಸ್ರೋದ ವಿಜ್ಞಾನಿಗಳಿಂದ ಅಕ್ಯುರೇಟಾಗಿ ಮ್ಯಾಪಿಂಗ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಈ ರಾಮ ಸೇತುವೆ ನ್ಯೂಸ್ನಲ್ಲಿ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮೈಥಾಲಜಿಕಲ್, ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಎಲ್ಲ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇದನ್ನು GKಗೆ ರಿಲೇಟ್ ಮಾಡಿಕೊಂಡು ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಭಾರತದಲ್ಲಿ ರಾಮ ಸೇತುವೆ ಮತ್ತು ಪಾಶ್ಚಿಮಾತ್ಯರಿಂದ ಆಡಮ್ಸ್ ಬ್ರಿಡ್ಜ್ ಅಂತ ಕರೆಯಲ್ಪಡುವಂತಹ ಈ ಒಂದು ರಚನೆಯನ್ನು ರಾಮೇಶ್ವರಂ ದ್ವೀಪದಿಂದ ಶ್ರೀಲಂಕಾದ ಒಂದು ಭಾಗಕ್ಕೆ ಕನೆಕ್ಟ್ ಮಾಡುವಂತೆ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಶ್ರೀಲಂಕಾದ ಈ ವಾಯುವ್ಯ ಭಾಗದಲ್ಲಿರುವಂತಹ ಮನ್ನಾರ್ ದ್ವೀಪಕ್ಕೆ ಕನೆಕ್ಟ್ ಮಾಡುವಂತಹ ಈ ಒಂದು ಬ್ರಿಡ್ಜನ್ನು ಸುಮಾರು 48 ಕಿಲೋಮೀಟರ್ಗಳ ಈ ಒಂದು ರಚನೆಯನ್ನು ಸುಣ್ಣದ ಕಲ್ಲುಗಳ ಒಂದು ಸರಪಣಿಯಾಗಿ ಗುರುತಿಸಲಾಗುತ್ತದೆ. ಇದು ಮುಖ್ಯವಾಗಿ ಭಾರತದ ದಕ್ಷಿಣ ಭಾಗದಲ್ಲಿರುವಂತಹ ಮತ್ತು ಈ ಶ್ರೀಲಂಕಾ ಮತ್ತು ಭಾರತವನ್ನು ಬೇರ್ಪಡಿಸುವಂತಹ ಜಲಸಂಧಿಯಾದಂತಹ ಪಾಕ್ ಬೇ ಅಥವಾ ಪಾಕ್ ಜಲಸಂಧಿ ಮತ್ತು ಗಲ್ಫ್ ಆಫ್ ಮನ್ನಾರ್ ಕೊಲ್ಲಿಯನ್ನು ಬೇರ್ಪಡಿಸುವಂತಹ ಒಂದು ರಚನೆಯಾಗಿ 48 ಕಿಲೋಮೀಟರ್ಗಳ ಒಂದು ಸುಣ್ಣದ ಕಲ್ಲಿನ ರಚನೆಯಾಗಿ ರಾಮ ಸೇತುವೆ ಅನ್ನುವ ಹೆಸರಿನಿಂದ ಗುರುತಿಸಲಾಗುತ್ತದೆ. ಇದನ್ನು ಆಡಮ್ಸ್ ಬ್ರಿಡ್ಜ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಮ್ಯಾಪ್ನಲ್ಲಿ ಪಾಕ್ ಬೇ ಅಥವಾ ಪಾಕ್ ಜಲಸಂಧಿ ಮತ್ತು ಗಲ್ಫ್ ಆಫ್ ಮನ್ನಾರ್ ಕೊಲ್ಲಿಯನ್ನು ಬೇರ್ಪಡಿಸುವಂತಹ ಒಂದು ರಚನೆ ಆಡಮ್ಸ್ ಬ್ರಿಡ್ಜ್ ಅಥವಾ ರಾಮ ಸೇತುವೆ ಅಂತ ನಾವು ಇಲ್ಲಿ ಎಕ್ಸಾಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಭಾರತವನ್ನು ಶ್ರೀಲಂಕಾದವರೆಗೆ ಕನೆಕ್ಟ್ ಮಾಡುವಂತಹ ಸುಣ್ಣದ ಕಲ್ಲುಗಳ ಮೂಲಕ 48 ಕಿಲೋಮೀಟರ್ಗಳ ಒಂದು ರಚನೆಯಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಮುದ್ರ ಮಟ್ಟದಿಂದ ಅಷ್ಟೊಂದು ಆಳವಿಲ್ಲದಂತಹ ಈ ಒಂದು ರಚನೆ ಸುಮಾರು 1 ರಿಂದ 10 ಮೀಟರ್ಗಳ ಆಳವನ್ನು, ಸಮುದ್ರದ ಅಡಿಯಲ್ಲಿ ಆಳವನ್ನು ಹೊಂದಿದೆ. 1480ರವರೆಗೆ ಈ ರಾಮ ಸೇತುವೆ ಸಮುದ್ರ ಮಟ್ಟಕ್ಕಿಂತ ಮೇಲೆ ಇತ್ತು ಅಂತ ಈ ರಾಮೇಶ್ವರಂನಲ್ಲಿ ದೇವಾಲಯದಲ್ಲಿ ದಾಖಲಾದಂತಹ ಕೆಲವೊಂದಿಷ್ಟು ರೆಕಾರ್ಡ್ಸ್ಗಳ ಪ್ರಕಾರ ಮೆನ್ಷನ್ ಮಾಡಲಾಗುತ್ತೆ. ನಂತರದ ದಿನಗಳಲ್ಲಿ ಪ್ರಾಕೃತಿಕ ವಿಕೋಪಗಳು ಮತ್ತು ಈ ಸಮುದ್ರದ ಮಟ್ಟ ಹೆಚ್ಚಾಗುವುದರಿಂದ, ನೀರಿನ ಮಟ್ಟ ಹೆಚ್ಚಾಗುವುದರಿಂದ ಈ ಸೇತುವೆ ಮುಳುಗಿದೆ ಅಂತ ಹೇಳಲಾಗ್ತಾ ಇದೆ. ರಾಮಾಯಣದಲ್ಲಿ ಉಲ್ಲೇಖಿಸಲಾದ ಪ್ರಕಾರ ಭಗವಾನ್ ರಾಮನು ಈ ವಾನರ ಸೇನೆಯನ್ನು ಬಳಸಿಕೊಂಡು ಈ ಸೇತುವೆಯನ್ನು ನಿರ್ಮಿಸಿದ್ದನು. ಮುಖ್ಯವಾಗಿ ಈ ರಾವಣನ ಹಿಡಿತದಲ್ಲಿದ್ದಂತಹ ಸೀತಾದೇವಿಯನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ, ಈ ಲಂಕಾವನ್ನು ಪ್ರವೇಶ ಮಾಡುವಂತಹ ಉದ್ದೇಶದಿಂದ ಈ ಒಂದು ರಾಮ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದನ್ನು ಸೇತು ಬಂಧನ್ ಅಂತ ಕೂಡ ಗುರುತಿಸಲಾಗುತ್ತೆ. ಆದರೆ ಇಸ್ಲಾಮಿಕ್ ದಂತಕಥೆಗಳ ಪ್ರಕಾರ ಈ ಆಡಮ್ ಆದಿಮಾನವ ಅಥವಾ ಆಡಮ್ ಏನು ಮಾಡ್ತಾನೆ, ಶ್ರೀಲಂಕಾದಲ್ಲಿರುವಂತಹ ಈ ಒಂದು ಆಡಮ್ ಶಿಖರವನ್ನು ತಲುಪಲು ಈ ಸೇತುವೆಯನ್ನು ಬಳಸಿದ್ದ ಅಂತ ಕೂಡ ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಆಡಮ್ಸ್ ಬ್ರಿಡ್ಜ್ ಆರ್ ರಾಮ ಸೇತುವೆ. ಸೊ ಈ ಒಂದು ಸೇತುವೆಯನ್ನು ಇಸ್ರೋದ ವಿಜ್ಞಾನಿಗಳಿಂದ ಅಕ್ಯುರೇಟಾಗಿ ಮ್ಯಾಪಿಂಗ್ ಮಾಡಲಾಗಿದೆ ಅಂತ ನಾವು ನ್ಯೂಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಲೊಕೇಟ್ ಆಗಿರುವಂತಹ ಜಿಯೋಲಾಜಿಕಲ್ ಸರ್ವೆಯ ಮುಖ್ಯ ಕಚೇರಿಯಲ್ಲಿ ಕೇಂದ್ರ ಗಣಿ ಕಲ್ಲಿದ್ದಲು ಸಚಿವರಿಂದ
ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು, ಅಥವಾ ನ್ಯಾಷನಲ್ ಲ್ಯಾಂಡ್ ಸ್ಲೈಡ್ ಫೋರ್ಕಾಸ್ಟಿಂಗ್ ಸೆಂಟರನ್ನು ಉದ್ಘಾಟನೆ ಮಾಡಲಾಯಿತು. ಇದೇ ಒಂದು ಸಂದರ್ಭದಲ್ಲಿ ಈ ಭೂಕುಸಿತಗಳ ಬಗ್ಗೆ ಫೋರ್ಕಾಸ್ಟಿಂಗ್ ಮಾಡುವಂತಹ ಒಂದು ವೆಬ್ ಪೋರ್ಟಲನ್ನು ಭೂ ಸಂಕೇತ್ ಅನ್ನುವ ಹೆಸರಿನಿಂದ ಪ್ರಾರಂಭಿಸಲಾಯಿತು. ಅದೇ ರೀತಿಯಾಗಿ ಈ ಭೂಸ್ಖಲನ್ ಅನ್ನುವ ಮೊಬೈಲ್ ಅಪ್ಲಿಕೇಶನನ್ನು ಕೂಡ ಲಾಂಚ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಭೂ ಸಂಕೇತ್ ವೆಬ್ ಪೋರ್ಟಲ್ ಮತ್ತು ಭೂಸ್ಖಲನ್ ಮೊಬೈಲ್ ಅಪ್ಲಿಕೇಶನ್ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮಾನ್ಸೂನ್ ಪ್ರಾರಂಭವಾದ ನಂತರ ಈ ಮಳೆಯಿಂದಾಗಿ ಹೆಚ್ಚಿನ ನೀರಿನ ಪ್ರಮಾಣವನ್ನು ಭೂಮಿ ಹೀರಿಕೊಳ್ಳುವುದರ ಮೂಲಕ ಸಾಕಷ್ಟು ಲೂಸ್ ಆಗುತ್ತದೆ. ಬಿಡಿಯಾದಂತಹ ಈ ಒಂದು ಭೂಮಿ ತನ್ನ ವೇಟ್ನಿಂದ, ಡ್ಯೂ ಟು ಗ್ರಾವಿಟಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅಲ್ಲಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಭೂಕುಸಿತಗಳು ಉಂಟಾಗಿ ಸಾಕಷ್ಟು ಪ್ರಮಾಣದ ಜೀವಹಾನಿ, ಆಸ್ತಿ ಪಾಸ್ತಿ ಹಾನಿ ಅಥವಾ ಈ ರೋಡುಗಳು ಬ್ಲಾಕ್ ಆಗುವಂತಹ ಒಂದು ವಿಷಯಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತೇವೆ, ಮುಖ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ. ಸೊ ಈ ರೀತಿಯಾಗಿ ನಷ್ಟಗಳನ್ನು ತಂದೊಡ್ಡುವಂತಹ ಈ ಭೂಕುಸಿತಗಳನ್ನು ಮುಂಚೆಯೇ ಫೋರ್ಕಾಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂತಹ, ಡೇಟಾ ಮತ್ತು ಮಾಹಿತಿಯನ್ನು ಪ್ರಸಾರ ಮಾಡುವಂತಹ ಒಂದು ವೆಬ್ ಪೋರ್ಟಲನ್ನು ಪ್ರಾರಂಭ ಮಾಡಲಾಗಿದೆ. ಅದರ ಹೆಸರು ಭೂ ಸಂಕೇತ್ ವೆಬ್ ಪೋರ್ಟಲ್ ಅಂತ. ಸೊ ಇದೇ ರೀತಿಯಾದಂತಹ ಮಾಹಿತಿಗಳನ್ನು ಇಂಟಿಗ್ರೇಟ್ ಮಾಡುವುದರ ಮೂಲಕ ನಾವು ಮೊಬೈಲ್ ಅಪ್ಲಿಕೇಶನ್ಸ್ಗಳಲ್ಲೂ ಕೂಡ ಆ ಒಂದು ಮಾಹಿತಿಯನ್ನು, ಅಂದರೆ ಲ್ಯಾಂಡ್ ಸ್ಲೈಡ್ ಅಥವಾ ಭೂಕುಸಿತಗಳ ಮಾಹಿತಿಯನ್ನು ಮುಂಚೆಯೇ ಪಡೆದುಕೊಳ್ಳಬಹುದು. ಆ ಒಂದು ಮೊಬೈಲ್ ಅಪ್ಲಿಕೇಶನ್ ಹೆಸರು ಭೂಸ್ಖಲನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ರಾದೇಶಿಕ ಮತ್ತು ತಾತ್ಕಾಲಿಕ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಮೀಡಿಯೇಟರ್ ಆಗಿ ಈ ಭೂಸ್ಖಲನ್ ಮೊಬೈಲ್ ಅಪ್ಲಿಕೇಶನ್ ಕಾರ್ಯವನ್ನು ನಿರ್ವಹಿಸಲಿದೆ, ಭೂ ಸಂಕೇತ್ ವೆಬ್ ಪೋರ್ಟಲ್ ಕಾರ್ಯವನ್ನು ನಿರ್ವಹಿಸಲಿದೆ ಅಂತ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರಿಂದ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಇನ್ನು ಇತ್ತೀಚೆಗೆ ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ, ಅಂದರೆ ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ GSI ಅಥವಾ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯ ಕುರಿತಾಗಿ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, 1851ನೇ ಇಸವಿಯಲ್ಲಿ ಆಗ ತಾನೇ ಪ್ರಾರಂಭವಾಗ್ತಾ ಇದ್ದಂತಹ ಈ ರೈಲ್ವೆಗಳಿಗೆ ಕಲ್ಲಿದ್ದಲಿನ ಪೂರೈಕೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ದೇಶದಾದ್ಯಂತ ಕಲ್ಲಿದ್ದಲಿನ ಗಣಿಗಳನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಉದ್ದೇಶದಿಂದ, ಕಲ್ಲಿದ್ದಲಿನ ನಿಕ್ಷೇಪಗಳನ್ನು ಹುಡುಕುವಂತಹ ಉದ್ದೇಶದಿಂದ ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿತ್ತು. ಗಣಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯ ಉದ್ದೇಶ ಏನು ಅಂತಂದರೆ, ದೇಶದಾದ್ಯಂತ ಈ ಭೂವೈಜ್ಞಾನಿಕ ಮಾಹಿತಿಗಳ ಬಗ್ಗೆ ಸಮೀಕ್ಷೆಗಳನ್ನು, ಅಧ್ಯಯನಗಳನ್ನು ನಡೆಸುವುದರ ಮೂಲಕ ಈ ಖನಿಜಗಳ ನಿಕ್ಷೇಪಗಳ ಮೌಲ್ಯಮಾಪನವನ್ನು ಮಾಡುವುದು ಮತ್ತು ಅದನ್ನು ರಿನ್ಯೂ ಮಾಡುವಂಥ ಉದ್ದೇಶ, ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕ ಈ ಭೌಗೋಳಿಕ ದತ್ತಾಂಶ ಡೇಟಾವನ್ನು ಸಂಗ್ರಹಿಸುವಂತಹ ಉದ್ದೇಶವನ್ನು ಸಾಕಾರ ಮಾಡುವಂತಹ ಒಂದು ಪರ್ಪಸನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೊಂದಿದೆ. ಇದರ ಮುಖ್ಯ ಕಚೇರಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಕೋಲ್ಕತ್ತಾದಲ್ಲಿ ಲೊಕೇಟ್ ಮಾಡಲಾಗಿದ್ದು, ಇತರ ಬ್ರಾಂಚಸ್ಗಳನ್ನು ಲಕ್ನೋ, ಜೈಪುರ್, ನಾಗ್ಪುರ್, ಹೈದರಾಬಾದ್ ಮತ್ತು ಶಿಲಾಂಗ್ನಲ್ಲಿ ಕೂಡ ನಾವು ಇದರ ಬ್ರಾಂಚಸ್ಗಳನ್ನು ಕಾಣಬಹುದಾಗಿದೆ. ಸೊ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 1851ನೇ ಇಸವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರ ಮುಖ್ಯ ಕಚೇರಿ ಹೆಡ್ ಕ್ವಾರ್ಟರ್ ಕೋಲ್ಕತ್ತಾದಲ್ಲಿ ಲೊಕೇಟ್ ಆಗಿದೆ. ಇನ್ನು ಪ್ರತಿ ವರ್ಷ ಜುಲೈ 26ನೇ ತಾರೀಕಿನಂದು ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸಲಾಗುತ್ತೆ. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ನಮ್ಮ ಸೇನೆ ಸಾಧಿಸಿದಂತಹ ವಿಜಯದ ಸ್ಮರಣಾರ್ಥವಾಗಿ ಈ ಕಾರ್ಗಿಲ್ ವಿಜಯ ದಿವಸ್ ಅಥವಾ ವಿಜಯ ದಿನವನ್ನು ಆಚರಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಕಾರ್ಗಿಲ್ ಯುದ್ಧದಲ್ಲಿ ಸ್ಯಾಕ್ರಿಫೈಸ್ ಮಾಡಿದಂತಹ, ತ್ಯಾಗ ಬಲಿದಾನ ಮಾಡಿದಂತಹ, ಯುದ್ಧದಲ್ಲಿ ಮಡಿದಂತಹ ಸೈನಿಕರನ್ನು, ಅವರಿಗೆ ಗೌರವವನ್ನು ಸೂಚಿಸುವಂತಹ ಒಂದು ಸ್ಮರಣಾರ್ಥವಾಗಿ ಕೂಡ ಜುಲೈ 26ನೇ ತಾರೀಕಿನಂದು ಈ ಒಂದು ಕಾರ್ಗಿಲ್ ವಿಜಯ್ ದಿವಸನ್ನು ಆಚರಿಸಲಾಗುತ್ತೆ. ಈ ವರ್ಷ 25ನೇ ಕಾರ್ಗಿಲ್ ವಿಜಯ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ ಅನ್ನೋದು ವಿಶೇಷವಾದಂಥ ಮಾಹಿತಿಯಾಗುತ್ತೆ. ಇನ್ನು ಭಾರತ ದೇಶೀಯವಾಗಿ ಅಭಿವೃದ್ಧಿಪಡಿಸ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಸ್ಪೇಸ್ ಪ್ರೋಗ್ರಾಮ್ ಯಾವುದು ಅಂತಂದರೆ ಗಗನ್ಯಾನ್ ಅಂತ.
ಸೊ ಈ ಗಗನ್ಯಾನ್ ಅನ್ನುವ ಸ್ಪೇಸ್ ಪ್ರೋಗ್ರಾಮ್ನಲ್ಲಿ ಬಾಹ್ಯಾಕಾಶಕ್ಕೆ ತೆರಳುತ್ತಾ ಇರುವಂತಹ ಭಾರತದ ಇಸ್ರೋನಿಂದ ಕಳುಹಿಸಿಕೊಡಲಾಗ್ತಾ ಇರುವಂತಹ 4 ಗಗನಯಾತ್ರಿಗಳಲ್ಲಿ ಒಬ್ಬ ಗಗನಯಾತ್ರಿಯನ್ನು ಆಯ್ಕೆ ಮಾಡುವುದರ ಮೂಲಕ ಈ ನಾಸಾದಿಂದ ನಡೆಸಲಾಗ್ತಾ ಇರುವಂಥ ಅಂದರೆ ಅಮೆರಿಕದ ನಾಸಾ ಸಂಸ್ಥೆಯಿಂದ ನಡೆಸಲಾಗ್ತಾ ಇರುವಂತಹ ಬಾಹ್ಯಾಕಾಶ ಪ್ರೋಗ್ರಾಮ್ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಿಕೊಡ್ತಾ ಇರುವಂತಹ ಒಂದು ಕ್ರೂನಲ್ಲಿ ನಮ್ಮ ಭಾರತದ ಗಗನಯಾತ್ರಿಯನ್ನು ಕೂಡ ಕಳುಹಿಸುವಂತಹ ಒಂದು ಉದ್ದೇಶವನ್ನು ತೋರಿಸಲಾಗ್ತಾ ಇದೆ. ಸೊ ಇದೇ ಒಂದು ನಿಟ್ಟಿನಲ್ಲಿ 4 ಗಗನಯಾತ್ರಿಗಳಿಗೆ ತರಬೇತಿಯನ್ನು ನೀಡಲಾಗ್ತಾ ಇದ್ದು ಈ 4ರಲ್ಲಿ ಒಬ್ಬರನ್ನು ಅಮೆರಿಕದ ನಾಸಾ ಸಂಸ್ಥೆಯಿಂದ ನಡೆಸಲಾಗ್ತಾ ಇರುವಂತಹ ಈ ಸ್ಪೇಸ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶವನ್ನು ನೀಡಲಾಗ್ತಾ ಇದೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಟ್ರೈನಿಂಗನ್ನು ಕೂಡ ನೀಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಗಗನಯಾನ ತರಬೇತಿಯಲ್ಲಿ ಭಾಗವಹಿಸ್ತಾ ಇರುವಂತಹ 4 ಗಗನಯಾತ್ರಿಗಳು ಭಾರತದ ಮೂಲದ ಗಗನಯಾತ್ರಿಗಳು ಯಾರು ಅಂತಂದರೆ ಕೇರಳದ ಈ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಪ್ರಶಾಂತ್ ಬಾಲಕೃಷ್ಣ ಅವರು ಮತ್ತು ಈ ತಮಿಳುನಾಡಿನ ಚೆನ್ನೈನವರಾದಂತಹ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಅವರು ಮತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಅವರು ಮತ್ತು ಉತ್ತರ ಪ್ರದೇಶದ ಲಕ್ನೋದ ವಿಂಗ್ ಕಮಾಂಡರ್ ಆಗಿರುವಂತಹ ಶುಭಾಂಶು ಶುಕ್ಲಾ ಅವರು. ಈ ರೀತಿಯಾಗಿ 4 ಗಗನಯಾತ್ರಿಗಳನ್ನು ಈ ನಾಸಾದ ಸ್ಪೇಸ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸುವಂತೆ ತರಬೇತಿಯನ್ನು ನೀಡಲಾಗ್ತಾ ಇದೆ. ಇದರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡುವುದರ ಮೂಲಕ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳುಹಿಸಲಾಗುವುದು. ಸೊ ಇದರ ಮೂಲಕ ಸಾಕಷ್ಟು ನಾಲೆಜನ್ನು ಪಡೆದಂತಹ ನಮ್ಮ ಗಗನಯಾತ್ರಿಗಳು ಈ ಗಗನ್ಯಾನ್ ಅನ್ನುವ ಭಾರತದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಭಾಗವಹಿಸಿ ಒಂದು ನಾಲೆಜನ್ನು ಟ್ರಾನ್ಸ್ಫರ್ ಮಾಡಲಿದ್ದಾರೆ, ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲಿದ್ದಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ಕೆಲವೊಂದಿಷ್ಟು ರಿಲೆವೆಂಟ್ ಆದಂತಹ ಪ್ರಶ್ನೆಗಳನ್ನು ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಇತ್ತೀಚೆಗೆ ಭಾರತದಲ್ಲಿ ಒಲಿಂಪಿಕ್ ಆರ್ಡರ್ ಅನ್ನುವ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಗಗನ್ ನಾರಂಗ್, ಆಪ್ಷನ್ 2 ಅಭಿನವ್ ಬಿಂದ್ರಾ, ಆಪ್ಷನ್ 3 ನೀರಜ್ ಚೋಪ್ರಾ ಅಥವಾ ಆಪ್ಷನ್ 4 ರಾಜವರ್ಧನ್ ರಾಥೋಡ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಅಭಿನವ್ ಬಿಂದ್ರಾ ಅವರಿಗೆ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಮುಖಾಂತರ ನೀಡಲಾಗುವಂತಹ ಪ್ರತಿಷ್ಠಿತ ಒಲಿಂಪಿಕ್ ಆರ್ಡರ್ ಅನ್ನುವ ಪ್ರಶಸ್ತಿಯನ್ನು ನೀಡಲಾಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಮೂಲಕ ನೀಡಲಾಗುವಂತಹ ಈ ಒಂದು ಪ್ರಶಸ್ತಿಯನ್ನು ಅಭಿನವ್ ಬಿಂದ್ರಾ ಅವರಿಗೆ ನೀಡಲಾಗಿದೆ. 2008 ಬೀಜಿಂಗ್ ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಂತಹ ಈ 10 ಮೀಟರ್ ರೈಫಲ್ ಶೂಟಿಂಗ್ನಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಂತಹ ಅಭಿನವ್ ಬಿಂದ್ರಾ ಅವರು ನಂತರದ ದಿನಗಳಲ್ಲಿ ಈ ಒಲಿಂಪಿಕ್ ಮೂಮೆಂಟಿಗೆ ಕಾಂಟ್ರಿಬ್ಯೂಟ್ ಮಾಡಿದಂತಹ ಒಂದು ಸಾಧನೆಯನ್ನು ಅಥವಾ ಒಂದು ಕೊಡುಗೆಯನ್ನು ಗಮನಿಸುವುದರ ಮೂಲಕ ಈ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ರಾಮಸೇತು ಅನ್ನುವ ಈ ಸೇತುವೆ ಭಾರತ ದೇಶವನ್ನು ಈ ಕೆಳಗಿನ ಯಾವ ದೇಶದೊಂದಿಗೆ ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಬಾಂಗ್ಲಾದೇಶದೊಂದಿಗೆ, ಆಪ್ಷನ್ 2 ಶ್ರೀಲಂಕಾದೊಂದಿಗೆ, ಆಪ್ಷನ್ 3 ಮಾಲ್ಡೀವ್ಸ್ನೊಂದಿಗೆ ಅಥವಾ ಆಪ್ಷನ್ 4 ಮ್ಯಾನ್ಮಾರ್ ದೇಶದೊಂದಿಗೆ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಭಾರತವನ್ನು ಶ್ರೀಲಂಕಾದೊಂದಿಗೆ ಕನೆಕ್ಟ್ ಮಾಡುವಂತಹ ಒಂದು 48 ಕಿಲೋಮೀಟರ್ಗಳು ಉದ್ದ ಇರುವಂತಹ ಈ ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲಿನ ಒಂದು ಸರಪಣಿಯನ್ನು ರಾಮಸೇತುವೆ ಅಂತ ಗುರುತಿಸಲಾಗುತ್ತೆ. ಇದು ಶ್ರೀಲಂಕಾವನ್ನು ಕನೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಭಾರತ ಮತ್ತು ಶ್ರೀಲಂಕಾದ ನಡುವೆ ಆ ಒಂದು ಬೇರ್ಪಡಿಸುವಂತಹ ಜಲಸಂಧಿ, ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕೊಲ್ಲಿಯನ್ನು ಬೇರ್ಪಡಿಸುವಂತಹ ಒಂದು ರಚನೆಯನ್ನು ರಾಮಸೇತುವೆ ಅಥವಾ ಆಡಮ್ಸ್ ಬ್ರಿಡ್ಜ್ ಅಂತ ನಾವು ಗುರುತಿಸ್ತೇವೆ. 48 ಕಿಲೋಮೀಟರ್ಗಳ ಈ ಸುಣ್ಣದ ಕಲ್ಲಿನ ರಚನೆಯನ್ನು ನಾವು ಸಾಕಷ್ಟು ಐತಿಹಾಸಿಕವಾದಂತಹ ಮಹತ್ವವನ್ನು ಕೂಡ ಪಡೆದಿದೆ ಅಂತ ನಾವು ಭಾರತೀಯರು ಗುರುತಿಸ್ತೇವೆ. ಮುಂದಿನ ರಿವಿಷನ್ ಪ್ರಶ್ನೆ, ಭೂ ಸಂಕೇತ್ ಅನ್ನುವ ವೆಬ್ ಪೋರ್ಟಲ್ನ ಮುಖ್ಯ ಉದ್ದೇಶ ಅಥವಾ ಕಾರ್ಯ ಏನು ಅಂತ ಪ್ರಶ್ನೆ ಇದೆ. ಇತ್ತೀಚೆಗೆ ಈ ಭೂ ಸಂಕೇತ್ ವೆಬ್ ಪೋರ್ಟಲನ್ನು ಲಾಂಚ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ.
ಸೊ ಮೊದಲನೇ ಪ್ರಶ್ನೆ ಆಪ್ಷನ್ ಏನು ಅಂತಂದರೆ ಡಿಜಿಟಲ್ ಭೂ ದಾಖಲೆಗಳನ್ನು ಒದಗಿಸುವುದು ಭೂ ಸಂಕೇತ್ ವೆಬ್ ಪೋರ್ಟಲ್ನ ಮುಖ್ಯ ಉದ್ದೇಶ ಆಗಿದೆ. ಆಪ್ಷನ್ 2 ಚಂಡಮಾರುತಗಳ ಬಗ್ಗೆ ಪೂರ್ವ ಮುನ್ಸೂಚನೆಯನ್ನು ನೀಡಲು. ಆಪ್ಷನ್ 2 ಖನಿಜ ನಿಕ್ಷೇಪಗಳ ಬಗ್ಗೆ ಮಾಹಿತಿಯನ್ನು ನೀಡಲು. ಅಥವಾ ಆಪ್ಷನ್ 4 ಭೂ ಕುಸಿತದ ಮುನ್ಸೂಚನೆಯ ಮಾಹಿತಿಯನ್ನು ನೀಡಲು ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4. ಲ್ಯಾಂಡ್ ಸ್ಲೈಡ್ಸ್ಗಳು ಅಥವಾ ಭೂ ಕುಸಿತದ ಬಗ್ಗೆ ಮುನ್ಸೂಚನೆಯನ್ನು ನೀಡುವಂತಹ ಒಂದು ಆನ್ಲೈನ್ ವೆಬ್ ಪೋರ್ಟಲ್ ಆಗಿ ಭೂ ಸಂಕೇತ್ ಅನ್ನುವ ಹೆಸರಿನ ವೆಬ್ ಪೋರ್ಟಲನ್ನು ಲಾಂಚ್ ಮಾಡಲಾಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಅದೇ ರೀತಿಯಾಗಿ ಭೂಸ್ಖಲನ್ ಅನ್ನುವ ಈ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಕೂಡ ಈ ಭೂಕುಸಿತದ ಅಪಾಯಗಳ ಮುನ್ಸೂಚನೆಯನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಒದಗಿಸುವಂತಹ ಉದ್ದೇಶದಿಂದ ಲಾಂಚ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಕೋಲ್ಕತ್ತಾದಲ್ಲಿ 1851ನೇ ಇಸವಿಯಲ್ಲಿ ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಾಗಿತ್ತು. ಭೂವಿಜ್ಞಾನಗಳ ಸಮೀಕ್ಷೆಯ ಒಂದು ಸಂಸ್ಥೆ ಅಂತ ನಾವು ಇಲ್ಲಿ ಗುರುತಿಸ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.